ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮನೆಯಲ್ಲೇ ಪಿಜ್ಜಾ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಹೆಲ್ತಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಯಾವ ಥರ ಬೇಕೋ ವೆಜಿಟೇಬಲ್ ಹಾಕ್ಕೊಬೋದು. ನಾನು ಸಣ್ಣದಾಗಿ ಕ್ಯಾಪ್ಸಿಕಮ್ ಕಟ್ ಮಾಡ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ಮು, ಈರುಳ್ಳಿ, ಕಾರ್ನು ಈ ಥರ ಮಕ್ಕಳಿಗೆ ಮನೇಲಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹೆಲ್ತಿಯಾಗೂ ಇರುತ್ತೆ. ನಾನು ಸಾಸ್ ಆಗಲಿ ಯಾವುದಾಗಲಿ ಮನೇದು ಬಿಟ್ಟರೆ ಇನ್ನೇನು ಯೂಸ್ ಮಾಡಿಲ್ಲ, ನಾನೇ ಪ್ರಿಪೇರ್ ಮಾಡಿರೋದು. ನೋಡಿ, ಈ ಥರ ಸಿಂಗಲ್ ಬಿಡಿಸ್ಕೊಬೇಕು ಈರುಳ್ಳಿನ. ಏನೇನು ಯೂಸ್ ಮಾಡ್ತಾರೆ, ಕೆಮಿಕಲ್ ಮಿಕ್ಸ್ ಎಲ್ಲ ಇರುತ್ತೆ. ಸೊ ಮನೇಲೇ ಈ ಥರ ಚಪಾತಿ ಹಿಟ್ಟಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಟೊಮೊಟೊ ಕಟ್ ಮಾಡ್ಕೊತೀವಿ, ಅದು ಒಳಗಡೆ ಇರೋದೆಲ್ಲ ತೆಗಿಬೇಕು. ಅದು ರಿಮೂವ್ ಮಾಡಿ ಇದು ಮಾತ್ರ ಇರಬೇಕು. ನಿಮಗೆ ಟೊಮೊಟೊ ಯಾವ ಥರ ಸ್ಟೈಲಲ್ಲಿ ಬೇಕಾದ್ರೂ ಕಟ್ ಮಾಡ್ಬೋದು. ನೀವು ಸ್ಲೈಸ್ ಟೈಪ್ ಯಾರು ಕಟ್ ಮಾಡ್ಬೋದು, ಇಲ್ಲ ಚಿಕ್ಕ ಚಿಕ್ಕ ಪೀಸ್ ಆಗಲಿ ಮಾಡ್ಕೊಬೋದು. ನಾನು ಚಿಕ್ಕ ಪೀಸ್ ಥರ ಮಾಡ್ಕೊಂಡಿದ್ದೀನಿ. ಈಗ ಕಾರ್ನ ತೊಗೊಂಡಿದ್ದೀನಿ. ಕಾರ್ನ ಅದನ್ನು ಬಿಡಿಸ್ಕೊತಾ ಇದ್ದೀನಿ. ನೀವು ಈ ಥರ ಮನೇಲಿ ಒಂದು ಸಲ ಮಕ್ಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟ ಆಗುತ್ತೆ, ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ. ತರಕಾರಿ ನೀವು ಯಾವ್ದು ಬೇಕಾದ್ರೂ ಹಾಕ್ಬೋದು. ಕ್ಯಾರೆಟ್ನೂ ಸಹ ಅದನ್ನು ತುರಿದ್ಬಿಟ್ಟು ಬೇಕಾದ್ರೆ ಹಾಕ್ಬೋದು. ನಮಗೆ ಪಿಜ್ಜಾ ಬೇಸ್ ಬೇಕಲ್ವ, ಅದಕ್ಕೆ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಅದಕ್ಕೆ ಕರಡು ಹಾಕ್ಕೊತಾ ಇದ್ದೀನಿ. ನಾನು ಏನು ಯೂಸ್ ಈಗ ಮೈದಾ ತೊಗೊಂಡ್ರೆ ಮೈದಾ ಎಲ್ಲ ತಿನ್ಸಿದ್ರೆ ಮಕ್ಕಳಿಗೆ ಹೆಲ್ತು ಚೆನ್ನಾಗಿರಲ್ಲ. ಅದರಿಂದ ನಾನು ಗೋಧಿ ಹಿಟ್ಟಲ್ಲೇ ಮಾಡ್ತಾಯಿದ್ದೀನಿ. ಈ ಥರನ ನಿಮ್ಮದು ಅಷ್ಟು ಗಟ್ಟಿಗೂ ಬೇಡ, ಸ್ವಲ್ಪ ತೆಳ್ಳಗೂ ಬೇಡ ಅನ್ನೋ ಥರ ಕಲಿಸ್ಕೊಳ್ಳಿ, ಮೀಡಿಯಮ್ ಆಗಿ. ನೋಡಿ ಕಲಿಸಿ ಇದನ್ನೊಂದು ಹಾಫ್ ಆನ್ ಅವರು ಇಡಬೇಕು, ರೆಸ್ಟಿಗೆ ಬಿಡಬೇಕು. ನಾನು ಡಿಸ್ಕ್ರಿಪ್ಷನಲ್ಲಿ ಪಿಜ್ಜಾ ಸಾಸ್ ಮಾಡೋದು ಹೇಗೆ ಅಂತನ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಈಗ ನಾವು ಚಪಾತಿ ಆಗಿದೆ ಹಾಫ್ ಆನ್ ಅವರು. ನೀಟಾಗಿ ಅದನ್ನು ನೀವು ಯಾವ ಶೇಪಲ್ಲಿ ಬೇಕೋ ಆ ಥರ ಶೇಪಲ್ಲಿ ಮಾಡ್ಕೊಬೋದು. ಅದಕ್ಕೆ ನಾವು ಈ ಫೋರ್ಕ್ ಬರುತ್ತಲ್ಲ, ಆ ಫೋರ್ಕಲ್ಲಿ ಇದು ಮಾಡಬೇಕು, ಹೋಲ್ ಮಾಡ್ತಾ ಹೋಗಬೇಕು. ನೀಟಾಗಿ ನಾವು ಯಾವ ಶೇಪಲ್ಲಿ ಬೇಕಾದ್ರೂ ಮಾಡ್ಕೊಬೋದು. ಸ್ಕ್ವಯರ್ ಹಾರ ಮಾಡ್ಕೊಬೋದು, ರೌಂಡ್ ಶೇಪ್ ಹಾರ ಮಾಡ್ಕೊಬೋದು. ನಾನು ಸ್ಕ್ವಯರ್ ಟೈಪಲ್ಲಿ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮು. ಆಮೇಲೆ ರೌಂಡ್ ಶೇಪಿಗೆ ಇನ್ನೊಂದು ಟ್ರೈ ಮಾಡಿದ್ದೀನಿ. ನೋಡಿ, ಈ ಥರ ಮಾಡೋದ್ರಿಂದನ ಅದು ಬೇಸ್ ಚೆನ್ನಾಗಾಗುತ್ತೆ, ಪಿಜ್ಜಾ ಬೇಸ್ದು. ಈಗ ಅದಕ್ಕೊಂದು ತವ ಇಟ್ಟಿದ್ದೀನಿ, ಅದಕ್ಕೊಂದು ಸ್ವಲ್ಪ ಬೆಣ್ಣೆ ಹಾಕಿ ರೆಡಿ ಹಾಕ್ತಾ ಇದ್ದೀನಿ. ನೋಡಿ, ಈಗ ಬೆಣ್ಣೆ ಎಲ್ಲ ಕರಗಿದೆ. ಈಗ ನಾವು ಅದನ್ನೆಲ್ಲ ಅರ್ದಿಟ್ಕೊಂಡಿದ್ವಲ್ಲ, ಈಗ ಒಂದು ಸೈಡು 2 ಸೈಡು ನೀಟಾಗಿ ಸ್ವಲ್ಪ ಬೇಯಿಸ್ಕೊಬೇಕು. ಅದು ಒಂದು ಸೈಡ್ ಮಾತ್ರ ಇದಾಗೋದು, ಬೆಂದಿರೋ ಥರ ಆಗುತ್ತೆ, ಇನ್ನೊಂದು ಸೈಡ್ ಬೆಂದಿರೋ ಥರ. ಅದಕ್ಕೆ ಸ್ವಲ್ಪ ಲಿಟ್ಲು ಬಿಟ್ಟು ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಅದ್ರ ಮೇಲೆ ಇದು ಪಿಜ್ಜಾ ಸಾಸ ರೆಡಿ ಮಾಡ್ಕೊಂಡಿದ್ನಲ್ಲ, ಅದನ್ನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ್ದು ಬೇಕೋ ವೆಜಿಟೇಬಲ್ಸು ಅದನ್ನ ಅದ್ರ ಮೇಲೆ ಅಪ್ಲೈ ಮಾಡ್ಬೋದು. ನನ್ನ ಮಗ ಅಂತೂ ತುಂಬಾ ಇಷ್ಟಪಟ್ಟು ತಿಂದ. ನೋಡಿ, ಈಗ ಟೊಮೊಟೊ ಎಲ್ಲ ಇಡ್ತಾಯಿದ್ದೀನಿ, ಕ್ಯಾಪ್ಸಿಕಮ್ಮು, ಆನಿಯನ್ನು, ಈರುಳ್ಳಿ, ಆಮೇಲೆ ಕಾರ್ನೆಲ್ಲ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಆಮೇಲೆ ನಾನು ಪನ್ನೀರ್ ತೊಗೊಂಬಂದೆ, ಪನ್ನೀರು ಚೀಸ್ನು ತೊಗೊಂಬಂದಿದ್ದೆ. ಅದನ್ನೆಲ್ಲ ಅದ್ರ ಮೇಲೆ ಹಾಕ್ತಾಯಿದ್ದೀನಿ. ತುಂಬಾ ಟೇಸ್ಟ್ ಚೆನ್ನಾಗಿತ್ತು. ಅದ್ರ ಮೇಲೆ ಚಿಲ್ಲಿ ಫ್ಲೆಕ್ಸು, ಆರಿಗಾನೋ, ಪಿರಿ ಪಿರಿ ಮಸಾಲ ಎಲ್ಲ ಹಾಕಿದ್ದೆ. ತುಂಬಾ ಟೇಸ್ಟು ಸಖತ್ತಾಗಿತ್ತು. ಸ್ಕ್ವಯರ್ ಟೈಪಲ್ಲಿ ಒಂದು ರೆಡಿ ಆಯಿತು. ಈಗ ರೌಂಡ್ ಶೇಪಲ್ಲಿ ಒಂದು ರೆಡಿ ಮಾಡ್ತಾಯಿದ್ದೀನಿ. ಎಷ್ಟೋ ಪೇರೆಂಟ್ಸ್ಗಳು ಇದು ಮಾಡ್ಕೊತಾರೆ, ಮಕ್ಕಳು ತರಕಾರಿ ಎಲ್ಲ ತಿನ್ನಲ್ಲ ಅಂತನ. ಈ ಥರ ಸ್ಪ್ರಿಂಗ್ ರೋಲು ಈ ಥರ ಎಲ್ಲ ಮಾಡಿಕೊಟ್ರೆ ಹೆಲ್ತಿಯಾಗಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ನೀವು ಬೇರೆ ವೆರೈಟಿಯಾಗಿರೋ ತರಕಾರಿ ಎಲ್ಲ ಹಾಕ್ಕೊಟ್ಟು ಇದನ್ನು ಮಾಡಿಕೊಟ್ರೆ ಔಟ್ಸೈಡ್ ಪಿಜ್ಜಾನೇ ಕೇಳಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇನ್ನೊಂದು ಬೇಸ್ ರೆಡಿ ಮಾಡಿದೆ. ಅದ್ರ ಆರಿಗಾನೋ, ಚಿಲ್ಲಿ ಫ್ಲೆಕ್ಸು, ಪಿರಿ ಪಿರಿ ಮಸಾಲ ಎಲ್ಲ ಆ್ಯಡ್ ಮಾಡಿದ್ದೀನಿ. ಫಸ್ಟ್ ಒಂದಿಗೆ ಹಾಕಿರಲಿಲ್ಲ, ಯಾವ ಥರ ಇರುತ್ತೆ ಅಂತ ನೋಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಹಾಕೋಣ ಅಂತನ ಇದಕ್ಕೆ ಹಾಕಿದ್ದೀವಿ. ನೋಡಿ, ಈಗ ಒಂದು 2 ಮಿನಿಟ್ಸು ಇದು ಕ್ಲೋಸ್ ಮಾಡಬೇಕು, ಲಿಡ್ ಕ್ಲೋಸ್ ಮಾಡಬೇಕು. ಲಿಡ್ ಕ್ಲೋಸ್ ಮಾಡಿದ್ಮೇಲೆ
ಪನ್ನೀರು ಎಲ್ಲ ಫ್ರೈ ಆಗೋಗುತ್ತೆ. ನನ್ನ ಮಗ ರೆಡಿ ಆದಂಗೆಲ್ಲ ತೊಗೊಂಡೋಗಿ ತಿಂತಾಯಿದ್ದ, ಅಷ್ಟು ಇಷ್ಟಪಟ್ಟ. ಮಮ್ಮಿ ಇನ್ನೊಂದು ಸಲ ಮಾಡಿಕೊಡು ಮಮ್ಮಿ ಅಂತನ. ಮೇನು ಮಕ್ಕಳಿಗೆ ಈ ವಿಂಟರಲ್ಲಂತೂ ಹೆಲ್ತಿ ಫುಡ್ಡೇ ಕೊಡಬೇಕು. ಪನ್ನೀರಲ್ಲಂತೂ ಹೈ ಪ್ರೋಟೀನ್ ಇರುತ್ತೆ. ನೀವು ವಾರಕ್ಕೆ ಸಲನಾದರೂ ಕೊಡಿ ಮಕ್ಕಳಿಗೆ, ತುಂಬ ಚೆನ್ನಾಗಿರುತ್ತೆ. ಅವ್ರ ಹೆಲ್ತು ಚೆನ್ನಾಗಿರುತ್ತೆ, ಪ್ರೋಟೀನ್ ತುಂಬಾ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಹೀಗೆ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್. ನೆಕ್ಸ್ಟು ನ್ಯೂ ರೆಸಿಪಿ ಜೊತೆ ಮೀಟ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಬಾಯ್.